SRH ಮತ್ತೆ GT ಮ್ಯಾಚ್ ಅಲ್ಲಿ SRH ಅವರು ಲೋಯೆಸ್ಟ್ ಸ್ಕೋರ್ ಆಗಿತ್ತು ಆ ಒಂದು IPL ಹಿಸ್ಟ್ರಿನಲ್ಲೇ. ಅಂದ್ರೆ 86ಕ್ಕೆ ಆಲ್ ಔಟ್ ಆಗ್ತಾರೆ. GT ಅವರು ಹತ್ತತ್ರ 169 ಹತ್ತತ್ರ ಟಾರ್ಗೆಟ್ ನ ಕೊಟ್ಟರು ಕೂಡ ಆ ಒಂದು ಅಹಮದಾಬಾದ್ ಸ್ಟೇಡಿಯಂ ಅಲ್ಲಿ ಏನ್ ಸ್ಟ್ರೀಕ್ ನ ಉಳಿಸ್ಕೊಂಡಿದ್ದಾರೆ GT ಅವರು, ಅದು ಕಂಟಿನ್ಯೂಯೇಷನ್ ಆಗ್ತಾ ಹೋಗ್ತಿದೆ. ಮತ್ತೆ ಇನ್ನೊಂದು ಕ್ರೂಷಿಯಲ್ ಆಗ್ಬೋದು, ಅಲ್ಲಿ ಫೈನಲ್ ನಡೆಯುತ್ತೆ. ಇವಾಗ ಆಲ್ರೆಡಿ ಟಾಪ್ ಆಫ್ ದಿ ಟೇಬಲ್ ಆಗಿರೋದ್ರಿಂದ GT ಅವರು ಅವ್ರೇನಾದ್ರು ಫೈನಲ್ಗೆ ಬಂದ್ರೆ ಅಡ್ವಾಂಟೇಜು ಕೂಡ ಜಾಸ್ತಿ ಇರುತ್ತೆ ಅಂತಾನೆ ಅನ್ಕೊಳ್ಬಹುದು. ಬಟ್ 86ಗೆ ಆಲ್ ಔಟ್ ಆಗ್ತಾರೆ. ಅದು ಲೋಯೆಸ್ಟ್ ಸ್ಕೋರ್ ಆಗಿರುತ್ತೆ SRH ಅವರು ಇದು IPL ಹಿಸ್ಟ್ರಿನಲ್ಲೇ. ಬಟ್ ಇವತ್ತಿನ ಮ್ಯಾಚ್ ಬಂದು ಒಂದು ಕ್ರೂಷಿಯಲ್ ಆಗಿರೋ ಪಾಯಿಂಟು RCB ಅವ್ರಿಗೆ, ಅದು KKR ಮೇಲೆ. KKR ಅವರು ಏನಾದ್ರು ಗೆಲ್ಲಬೇಕು, ಆಕ್ಚುಲಿ ಅವ್ರು ಗೆಲ್ಲಬೇಕು, ಡೂ ಆರ್ ಡೈ ಅಂತಾನೆ ಅನ್ಕೊಳ್ಳಿ. ಇವತ್ತೇನಾದ್ರು ಅವರು ಸೋತ್ರೆ ಟೂರ್ನಮೆಂಟ್ ಇಂದ ಔಟ್ ಆಗ್ತಾರೆ. ಇವತ್ತು ಗೆದ್ರೂ ಕೂಡ ಅವ್ರು ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ಬೇಕಾಗಿರುತ್ತೆ, ಬೇರೆ ಟೀಮ್ಸ್ ಮೇಲೆ ಡಿಪೆಂಡ್ ಆಗ್ಬೇಕಾಗಿರುತ್ತೆ. ಏನಕ್ಕೆ ಅಂತ ಅಂದ್ರೆ ಅವರು ಸೋಲನ್ನ ಬೇರೆ ಒಂದು ಟೀಮ್ ಇಂದ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ಈ ಮ್ಯಾಚ್ ಕೂಡ ರಾಯ್ಪುರ್ ಅಲ್ಲಿ ನಡೆಯುತ್ತೆ. ಬಟ್ ಕ್ರೂಷಿಯಲ್ ಆಗಿರುತ್ತೆ. RCBಗೂ ಕೂಡ ಇವತ್ತು RCB ಗೆದ್ರೆ ಟಾಪ್ ಆಫ್ ದಿ ಟೇಬಲ್ ಕೂಡ ಹೋಗ್ತಾರೆ. ಆ ಒಂದು ಕ್ವಾಲಿಫೈಯರ್ ಅಲ್ಲಿ ಟಾಪ್ 2 ಅಲ್ಲಿ ಫಿನಿಶ್ ಮಾಡೋದಕ್ಕೆ ಅವ್ರು ಯೋಚನೆ ಮಾಡ್ತಾ ಇರ್ತಾರೆ. ನಿಮ್ ಪ್ರಕಾರ ಯಾರು ಗೆಲ್ತಾರೆ? RCB ಅವರು ಫೇವರ್ ಆಗಿರುತ್ತೆ ಇವತ್ತಿನ ಒಂದು ಮ್ಯಾಚ್ ಅಲ್ಲಿ. ನಿಮ್ ಪ್ರಕಾರ ಯಾರು ಗೆಲ್ತಾರೆ? ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ.